ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಪ್ರತಿ ತಾಲೂಕಿನಲ್ಲೂ ಕೂಡ ಸಾಂಸ್ಕೃತಿಕ ಉತ್ಸವವನ್ನು ಮಾಡ್ತಾಯಿದ್ದೀವಿ. ಅದರಂತೆ ಚನ್ನಪಟ್ಟಣದಲ್ಲೂ ಕೂಡ ಇವತ್ತು ಈ ವರ್ಷದಿಂದ ಬೊಂಬೆ ನಾಡ ಗಂಗೋತ್ಸವ ಅಂತ ಶೀರ್ಷಿಕೆ ಅಡಿಯಲ್ಲಿ ಸಾಂಸ್ಕೃತಿಕ ಹಬ್ಬವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಒಂದಷ್ಟು ಕ್ರೀಡಾ ಚಟುವಟಿಕೆಗಳು ಪ್ರಾರಂಭ ಮಾಡಿ ಇವತ್ತು ಈ ವಾರದಿಂದನೇ ಹಬ್ಬಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಸಂಕ್ರಾಂತಿ ಆದಮೇಲೆ ರೈತಾಪಿ ಜನ ಬಿಡುವು ಸಿಗುತ್ತೆ. ಅವರ ವ್ಯವಸಾಯದ ಬಿಡುವು ಸಿಕ್ಕಿದ ಮೇಲೆ ಯುಗಾದಿ ತನಕ ಅವರು ಭಾಳಷ್ಟು ಹಬ್ಬ ಹರಿದಿನಗಳನ್ನ ಮಾಡಿಕೊಂಡು ಹಿಂದೆ ನಾಟಕ ಮಾಡಿಕೊಂಡು ಇರ್ತಾ ಇದ್ದಂಥ ಒಂದು ಕಾಲ ಇತ್ತು. ಬದಲಾದಂಥ ಪರಿಸ್ಥಿತಿನಲ್ಲಿ ಇವತ್ತು ನಾವು ಇಡೀ ತಾಲೂಕಿನ ಜನಗಳನ್ನು ಒಟ್ಟಿಗೆ ಸೇರಿಸೋ ದೃಷ್ಟಿಯಿಂದ ಒಂದು ರೀತಿಯ ಸಂಘಟನೆ ಅಂತ ಅಂದರೂ ಪರವಾಗಿಲ್ಲ, ಅವರೆಲ್ಲರನ್ನೂ ಒಟ್ಟಿಗೆ ಸೇರಿಸಬೇಕು, ಇಡೀ ತಾಲೂಕಿನ ಜನಸಾಮಾನ್ಯವನ್ನು ಒಂದಕ್ಕೆ ವೇದಿಕೆಯಲ್ಲಿ ತರಬೇಕು ಅಂತ ಹೇಳಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇವಾಗ ರೂಪಿಸಿದ್ದೀವಿ. ಯಾರೋ ಒಬ್ಬ ರೈತ ಚೆನ್ನಾಗಿ ರಾಗಿ ಬೆಳೀತಾನೆ, ಯಾರೋ ಭತ್ತ ಬೆಳೀತಾನೆ, ಯಾರೋ ಚೆನ್ನಾಗಿ ಹಸುವಿನಲ್ಲಿ ಹಾಲು ಕರೀತಾನೆ, ಅವನ್ನ ಗುರುತಿಸಿ ಅವನ್ನ ಒಂದು ವೇದಿಕೆ ಮೇಲೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಳ್ಳೆಯ ರಾಸುಗಳನ್ನು ಸಾಕಿರ್ತಾನೆ, ಪ್ರೀತಿಯಿಂದ ಯಾರೋ ಒಬ್ಬ ಅವರ ಸಾಕು ಪ್ರಾಣಿಗಳನ್ನ ನಾಯಿ ಸಾಕಿರ್ಬೋದು. ಹೀಗೆ ರೈತರನ್ನು ಗುರುತಿಸ್ತಕ್ಕಂಥ ಕೆಲಸ, ಅವರ ಕೃಷಿ ಚಟುವಟಿಕೆಗಳು ಇವಾಗ ವಿರಾಮ ಇರೋದ್ರಿಂದ ಅವರನ್ನು ಸಾಂಸ್ಕೃತಿಕವಾಗಿ ತೊಡಗಿಸ್ಕೋಬೇಕು. ನಮ್ಮ ಏನು ಚನ್ನಪಟ್ಟಣದಲ್ಲಿ ರಂಗ ಕಲಾವಿದರುಗಳು ಭಾಳಷ್ಟು ಜನ ಇದ್ದಾರೆ, ಕ್ರೀಡೆಯಲ್ಲಿ ಭಾಳಷ್ಟು ಜನ ಮುಂದೆ ಇದ್ದಾರೆ. ಹಾಗೆ ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಸೇರಿಸ್ಕೊಂಡು ಅವರಿಗೆ ಕ್ರೀಡಾ ಮನೋಭಾವವನ್ನು ತೋರಿಸ್ತಕ್ಕಂಥದ್ದು. ಇವತ್ತು ನಾಳೆದಿಂದ ನಮ್ಮಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ಪ್ರಾರಂಭ ಆಗ್ತವೆ. ಒಟ್ಟಲ್ಲಿ ಕ್ರೀಡೆ, ಸಾಂಸ್ಕೃತಿ ಅವ್ರನ್ನ ಬೇರೆ ಬೇರೆ ರಂಗದಲ್ಲಿ ಗುರುತಿಸ್ತಕ್ಕಂಥ ಕೆಲಸ. ಕೇಳಿ ಚನ್ನಪಟ್ಟಣ ನಮ್ಮದು ಟಾಯ್ ಸಿಟಿ, ಆದರೆ ಅದರ ಹಿಂದೆ ಇರ್ತಕ್ಕಂಥ ಸಂಕಷ್ಟ, ನೋವು, ಆ ಒಂದು ಇವತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚನ್ನಪಟ್ಟಣಕ್ಕೆ ಹೆಸರು ತಂದುಕೊಟ್ಟಂಥ ಭಾಳಷ್ಟು ಜನ ಕಲಾವಿದರುಗಳ ಶ್ರಮ ಇದೆ. ಆ ಶ್ರಮಿಕ ವರ್ಗವನ್ನು ಗುರುತಿಸ್ತಕ್ಕಂಥ ಕೆಲಸ. ಮತ್ತು ಹಿಂದೆ ಚನ್ನಪಟ್ಟಣ ತಾಲೂಕು ಕೂಡ ಗಂಗರ ಆಳ್ವಿಕೆಯಲ್ಲಿ ಒಂದಷ್ಟು ದಿವಸ ನಮ್ಮ ಮಂಕುಂದ ರಾಜಧಾನಿ ಆಗಿತ್ತು. ಹಾಗಾಗಿ ಅವರನ್ನು ಇತಿಹಾಸವನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸ ಎಲ್ಲನೂ ಒಟ್ಟಿಗೆ ತೊಗೊಂಡು ಇವತ್ತು ನಾವು ಒಂದು ಉತ್ಸವವಾಗಿ ಅದನ್ನು ಮಾರ್ಪಟ್ಟು ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಈಗ ರಾಜಕೀಯವಾಗಿ ಬಿಡುವಿದೆ. ಈಗ ನಮ್ಮ ಸರ್ಕಾರ ಭಾಳಷ್ಟು ಜನೋಪಯೋಗಿ ಯೋಜನೆಗಳನ್ನು ಜಾರಿಗೆ ತಂದಿದೆ, ಕೆಲಸ ಕಾರ್ಯಗಳು ನಡೀತಾ ಇದೆ. ತಾಲೂಕಿನ ಜನ ಇವತ್ತು ಸಮೃದ್ಧಿಯಾಗಿದ್ದಾರೆ. ಅಲ್ಪ ಸ್ವಲ್ಪ ಕೆಲಸ ಕಾರ್ಯ ಬಾಕಿ ಇದ್ದು ಅವೆಲ್ಲನೂ ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ನಿಟ್ಟಿನಲ್ಲಿ ಸರ್ಕಾರದ ಸಾಧನೆಯ ಜೊತೆಗೆ ಸಾಂಸ್ಕೃತಿಕವಾಗಿ ಜನಗಳನ್ನು ಒಟ್ಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬೊಂಬೆ ನಾಡು ಗಂಗೋತ್ಸವ ಯಶಸ್ವಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಎಲ್ಲ ರೂಪುರೇಷೆಗಳನ್ನು ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕರ್ಕೊಂಬರಬೇಕು ತಾಲೂಕಿಗೆ ಅಂದ್ಕೊಂಡಿದ್ದೀವಿ. ಡಿ ಕೆ ಸುರೇಶ್ ಅವರು ನೇರವಾಗಿ ಅವರು ಭಾಗಿಯಾಗ್ತಾರೆ. ಈ ಎಲ್ಲ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಭಾಳಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಇದರಲ್ಲಿ 108 ಕಾರ್ಯಕ್ರಮಗಳಿವೆ. ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ, ದೇಹದಾಢ್ಯ ಸ್ಪರ್ಧೆ ಯುವಕರಿಗೆ, ನೌಕರರ ಸಮಾವೇಶ, ವೇಷಭೂಷಣ ಸ್ಪರ್ಧೆ, ಗ್ರಾಮ ದೇವತೆಗಳ ಉತ್ಸವ, ರಂಗೋಲಿ ಸ್ಪರ್ಧೆ, ಮೆರಥಾನ್ ಓಟ, ಕ್ರಿಕೆಟು, ರಸಮಂಜರಿ ಕಾರ್ಯಕ್ರಮ, ಯೋಗಾಸನ ಮತ್ತು ಹೀಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೀವಿ. ಸತತವಾಗಿ ಸುಮಾರು 1 ತಿಂಗಳ ಕಾಲ ಈ ಒಂದು ಸ್ಪರ್ಧಾತ್ಮಕ ಕೆಲಸ ಕಾರ್ಯಗಳು ನಡೀತವೆ. ಈಗ ರೈತರುಗಳನ್ನು ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು, ಮೇಕೆ ಸಾಕೋರಿಂದ ಹಿಡಿದು ಕುರಿ ಸಾಕೋರು, ಕೋಳಿ ಸಾಕೋರಿಂದ ಹಿಡಿದು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಉತ್ತೇಜನ ಕೊಡಬೇಕು. ಎಲ್ಲ ದೃಷ್ಟಿಯಿಂದ ಇಡೀ ತಾಲೂಕಿನ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ಬೆಸೆತಕ್ಕಂಥ ಕೆಲಸ ಈ ಒಂದು ಬೊಂಬೆ ನಾಡ ಗಂಗೋತ್ಸವ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀವಿ. ಇಲ್ಲೆಲ್ಲ ಭಾಗವಹಿಸಿ ಉತ್ತೀರ್ಣರಾದಂಥವ್ರನ್ನ, ಪ್ರೈಸ್ ತೊಗೊಂಡಂಥವ್ರನ್ನ ನಾವು ಜಿಲ್ಲಾ ಮಟ್ಟಕ್ಕೆ ಕೆಲವು ಸ್ಪರ್ಧೆಗಳಿಗೆ ಕಲಿಸ್ಕೊಡ್ತೀವಿ. ಈಗ ನಮ್ಮ ಲೀಡ್ರುಗಳು ಆಯಾ ಭಾಗದಲ್ಲಿ ಅವರವರೇ ವಹಿಸ್ಕೊತಾ ಇದ್ದಾರೆ. ಈಗ ನೀವು ಹೇಳ್ದಂಗೆ ನಾವು ಈಗೆಲ್ಲ ಗುರ್ತಿಸಿದ್ದೀವಿ ಯಾವ್ಯಾವ ಜಿಲ್ಲಾ ಪಂಚಾಯತಿಲಿ ಯಾರು ಸೇರ್ಕೋಬೇಕು ಅಂತೇಳಿ. ಏನು ಭಾಳ ಹಣ ಏನು ಖರ್ಚಾಗಲ್ಲ ಇಲ್ಲಿಗೆ, ಮೂಲಭೂತವಾಗಿ ನಾವೇ ಹಾಕೊಂಡು ಮಾಡ್ತೀವಿ.
ನಾವು ಇದನ್ನು ಜನವರಿ 10ನೇ ತಾರೀಕು ಒಳಗಡೆ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಗಂಗರ ಆಳ್ವಿಕೆ ಭಾಳ ಹಿಂದಿನೊಂದು 1000 ವರ್ಷ ಹಿಂದೆ ಹೊಟ್ಟೋಗಿದೆ. 1200-300 ವರ್ಷಗಳ ಹಿಂದಿನಿಂದ ನಡ್ಕೊ ಬಂದದ್ದು. ಹಂಗಾಗಿ ಭಾಳಷ್ಟು ಕುರುಹುಗಳು ನಾಶ ಆಗೋಗಿವೆ. ಇವತ್ತು ಇವೇ ಕೆಲವು ಸಣ್ಣ ಪುಟ್ಟ ಇದೆ, ಇರಲಿ. ನಾವು ಹೇಳೋದು ಈಗ ಉತ್ಸವ ಮಾಡಿದ್ಮೇಲೆ ನಾವು ಹಿಂದಿನ ಸರ್ಕಾರದಲ್ಲೂ ಕೂಡ ಮನವಿ ಮಾಡಿದ್ವಿ. ಬೊಮ್ಮಾಯಿಯವರು ಇದ್ದಾಗಲೂ ಕೂಡ ಅದನ್ನು ಗಂಗರ ಬಗ್ಗೆ ಒಂದಷ್ಟು ರಿಸರ್ಚ್ ಆಗಬೇಕು ಅಂತೇಳಿ ಅವ್ರಿಗೆ ಮನವಿ ಕೊಟ್ಟು ಭಾಳಷ್ಟು ಒಂದಷ್ಟು ಕೆಲಸಗಳು ಮಾಡಿದ್ವಿ. ಮುಂದುವರಿಸ್ತೀವಿ. ಈಗ ಮುಂದೊಂದು ದಿನಗಳಲ್ಲಿ ಒಳ್ಳೆಯ ದಿವಸ ಬಂದರೆ ತಮ್ಮ ಆಶೆನೂ ಕೂಡ ಈಡೇರಿಸ್ತೀವಿ.